ನಮಸ್ಕಾರ. ನಾನು ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ. ಈಗೇನು ನೋಡ್ತಾ ಇದ್ದೀರಲ್ಲ, ಇದು ಸ್ಟೇಟ್ ಹೈವೇ. ಆ ಸ್ಟೇಟ್ ಹೈವೇಯಿಂದ ಜಸ್ಟ್ ಈ ರೋಡಲ್ಲೇ 500 ಮೀಟ್ರ್ ಬಂತು ಅಂದರೆ ಸೂಪರ್ ಆಗಿರೋಂಥ ಒಂದು ತೋಟ, ಡೆವಲಪ್ ಆಗಿರೋಂಥ ಒಂದು ತೋಟ ತೋರಿಸ್ಕೊಡ್ತೀನಿ ಬನ್ನಿ. 2 ಎಕರೆ 30 ಗುಂಟೆ ತೋಟ, 3 ಎಕರೆಗೆ 10 ಗುಂಟೆ ಕಡಿಮೆ ಇರೋದು. ಎಂಟೈರ್ ಲ್ಯಾಂಡು ಸೋಲಾರ್ ಫೆನ್ಸ್ ಆಗಿ ಗೇಟ್ ಆಗಿದೆ. ತುಂಬ ಒಳ್ಳೆ ಸೆಕ್ಯೂರ್ ಇರೋಂಥ ಒಂದು ಜಾಗ. ನೋಡ್ತಾ ಇರ್ಬೋದು ನೀವು, ಅಡಿಕೆ ಎಷ್ಟು ತುಂಬ ಚೆನ್ನಾಗಿದೆ. ನೀರು ನೋಡಿ, ಸೂಪರ್ ನೀರು. ವಾಟ್ರ್ ಅಂತೂ ತುಂಬಾ ಚೆನ್ನಾಗಿದೆ. ವಾಸಕ್ಕೆ ಒಂದು ಮನೆ ಇದೆ, ಅದನ್ನು ಕೊನೆಗೆ ತೋರಿಸ್ಕೊಡ್ತೀನಿ ಮನೆ ಒಳಗಡೆ ಹೇಗಿದೆ ಅಂತ. ಮನೆ ಮತ್ತು ಒಂದು ಶೆಡ್ಡು, ಒಂದು ಸ್ಟೋರ್ ರೂಮ್ ಇದೆ. ನೀರಂತೂ ತುಂಬಾ ಚೆನ್ನಾಗಿತ್ತು. ನಾನು ಎಂಟ್ರಾದ ನೋಡಿದೆ, ಬೋರ್ ಆನ್ ಮಾಡಿದರು. ತುಂಬಾ ಒಂದು ಗ್ರೀನರಿಗಿದೆ. ನೀರು ಚೆನ್ನಾಗಿದ್ದಕ್ಕೆ ಸ್ವಲ್ಪ ಗಿಡಗಳೆಲ್ಲ ಚೆನ್ನಾಗಿ ಬೆಳೆದಿದೆ. ಆಲ್ರೆಡಿ ಫಲ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ಅಡಿಕೆ ಫಲ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ಇದು 1450 ಅರೇಕನ ಟ್ರೀ ಇದೆ. 1450 ಅಡಿಕೆ ಮರ ಇದೆ. ಆಲ್ಮೋಸ್ಟ್ ಎಲ್ಲ ಫಲ ಬಿಡೋಕ್ಕೆ ಆರಂಭ ಆಗ್ತಾಯಿದೆ. ಸ್ವಲ್ಪ ಬ್ಯಾಲೆನ್ಸ್ ಇದೆ. ನೋಡಬೇಕು, ಎಲ್ಲ ತುಂಬಾ ಒಂದು ತಂಪಾದಾಗಾಯಿತು. ತೋಟಕ್ಕೆ ಹೋಗಿದ ತಕ್ಷಣ ನನಗಂತೂ ತುಂಬ ಕೂಲಾಗಿ ಒಂದು ಏರಿಯಾ ಇದೆ ಅನ್ನೋ ರೀತಿ ಅನ್ನಿಸ್ತು ನನಗೆ. ಇಲ್ಲಿ 135 ಕೋಕೋನಟ್ ಟ್ರೀ ಇದೆ. ಎಲ್ಲ ಫಲ ಬಿಡ್ತಾಯಿದೆ ನೋಡಿ. ಫಲ ಅಂತೂ ತುಂಬಾ ಚೆನ್ನಾಗಿದೆ. ನೋಡ್ತಾ ಇರ್ಬೋದು, ಎಳ್ನೀರು ಕಾಯೆಲ್ಲ ಒಳ್ಳೆ ಫಲ ಇದೆ. ಹೊರಗಡೆ ಒಂದು ತುಂಬ ಬಿಸಿಲಿತ್ತು. ನಾವು ಎಂಟ್ರಾದ ತಕ್ಷಣ ಎಲ್ಲೋ ಒಂದು ಒಳ್ಳೆ ತಂಪಾಗಿರೋ ಜಾಗಕ್ಕೆ ಬಂದೇನೋ ಅನ್ನಿಸ್ತು. ಇದೆಲ್ಲ ಒಂದು 3-4 ನಿಂಬೆಹಣ್ಣು ಗಿಡ ಇದೆ. ನಿಂಬೆಹಣ್ಣೆಲ್ಲ ಫಲ ಬಿಡ್ತಾಯಿದೆ ಅದು ಕೂಡ. ನಾನು ಹೇಳಿದಂಗೆ ಎಂಟೈರ್ ಲ್ಯಾಂಡು ಸೋಲಾರ್ ಫೆನ್ಸ್ ಹಾಕಿದ್ದಾರೆ. ರನ್ನಿಂಗ್ ಇರೋ ಸೋಲಾರ್ ಫೆನ್ಸು. ತುಂಬಾ ಒಂದು ಒಳ್ಳೆ ತೋಟ, ಅದ್ಭುತವಾದ ತೋಟ. ನೋಡ್ತಿದ್ರೆ ತುಂಬಾ ಖುಷಿ ಆಗುತ್ತೆ. ಹಬ್ಬ ಇದ್ದರೆ ಈ ಥರದೊಂದು ತೋಟ ಇರಬೇಕು ಅಂತ ಅನ್ನಿಸ್ತು ನನಗೆ. ಸೆಟಲ್ ಆರಾಮಾಗಿ ಜೀವನ ಈ ಥರ ಒಂದು ತೋಟ ಇದ್ದರೆ. ಇದು ಬೋರು, 2 ಎಕರೆ 30 ಗುಂಟೆ ಎಂಟೈರ್ ಲ್ಯಾಂಡ್ಗೂ ಇದೊಂದೇ ಬೋರು ಓಡ್ತಾಯಿದ್ದು. ತುಂಬಾ ಚೆನ್ನಾಗಿದೆ ನೀರಂತೂ. ನೀವು ನೋಡಬೇಕು, ಅಲ್ಲಿ ಅಡಿಕೆ ಗಿಡ, ಅಲ್ಲಿ ಬೆಳೆದಿರೋಂಥ ಗಿಡಗಳು, ಆ ಗ್ರೀನರಿ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ನೀರು ಹೇಗಿದೆ ಅಂತ. ತುಂಬಾ ಚೆನ್ನಾಗಿದೆ ನೀರು. ನನಗಂತೂ ತುಂಬಾ ಇಷ್ಟ ಆಯಿತು. ಒಳಗಡೆ ಹೋಗ್ತಾಯಿದ್ರೆ ಹಬ್ಬ ಏನು ಕೂಲ್ ಅಂತೀರ, ಅಷ್ಟು ಚೆನ್ನಾಗಿದೆ ತೋಟ. ಇದು ಜನರ ಪ್ರಾಪರ್ಟಿ. ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ. ಇವರು ಪರ್ಚೇಸ್ ಮಾಡಿರೋದು, ಓನರ್ ಬಂದು ಪರ್ಚೇಸ್ ಮಾಡಿರೋದು ಇದು. ಈಗ ಮೊದಲಿದ್ದವರು ಕೂಡ ಲಿಂಗಾಯತರು, ಈಗಲೂ ಕೂಡ ಜನರಲ್ ಪ್ರಾಪರ್ಟಿ. ಓನರ್ ಪ್ರೈಸ್ ಹೇಳ್ತಿರೋದು ಎಂಟೈರ್ ಲ್ಯಾಂಡ್ ಅಂದರೆ 2 ಎಕರೆ 30 ಗುಂಟೆಗೆ 1.5 ಕೋಟಿ, 1.5 CR ಟೋಟಲ್ ಅಮೌಂಟ್ ಹೇಳ್ತಿರೋದು ಇವರು. ಅವ್ರು ಹೇಳ್ತಾರೆ ಮನೆ ಇದೆ ನೋಡಿ, ಅಡಿಕೆ ಫಲ ಬಿಡ್ತಾಯಿದೆ, ಎಲ್ಲ ಕಷ್ಟಪಟ್ಟು ಬೆಳೆಸಿ ಎಲ್ಲ ಡೆವಲಪ್ ಮಾಡಿದ್ದೀನಿ, ಅದರಿಂದ ರೇಟ್ ಹೇಳ್ತೀನಿ ಅಂತ ಹೇಳಿದ್ರು. ನನ್ನ ಪ್ರಕಾರ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ನಾನು ಹೇಳಿದ್ದೀನಿ ಅಂತ ಸರ್, ದಯವಿಟ್ಟು ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿಕೊಡಿ. ನೇರ ಏನು ಬೈಯರ್ ಇದ್ದಾರೆ ಅವ್ರನ್ನ ಕರ್ಕೊಬರ್ತೀನಿ ಡೈರೆಕ್ಟು. ನಿಮ್ಮ ಹತ್ರ ಡೈರೆಕ್ಟ್ ಕೂರಿಸ್ತೀನಿ ಅಂತ ಅವ್ರಿಗೂ ಕೂಡ ಹೇಳಿದ್ದೀನಿ. ನಿಮಗೂ ಕೂಡ ಅದೇ ಮಾತು ಹೇಳ್ತಾಯಿದ್ದೀನಿ. ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ ಯಾವುದೇ ಲ್ಯಾಂಡ್ ಪರ್ಚೇಸ್ ಮಾಡಿದ್ರು ಕೂಡ ಡೈರೆಕ್ಟ್ ಓನರ್ ಹತ್ರ ಮೀಟ್ ಮಾಡಿಸ್ತೀನಿ. ಡೈರೆಕ್ಟ್ ಓನರ್ ಯಾರಿರ್ತಾರೆ ಅವ್ರನ್ನ ಜೊತೆ ಸಿಟ್ಟಿಂಗ್ ಮಾಡಿಕೊಡ್ತೀನಿ. ರೇಟ್ ಆಗಲಿ ಪ್ರತಿಯೊಂದಾಗಲಿ ಅವ್ರ ಹತ್ರ ನೀವು ವೆರಿಫೈ ಮಾಡ್ಕೋಬೋದು. ಮತ್ತು ರೇಟು ಕೂಡ ಫೈನಲ್ ಮಾಡೋದು ಓನರ್ ಇರ್ತಾರೆ. ನಮಗೇನು ಮಾಮೂಲಿ ಕಮಿಷನ್ 2% ಕಮಿಷನ್ ಕೊಡ್ತೀರ ಅಷ್ಟೇ. ಅಪ್ ಟು ಖಾತೆ ಆಗೋವರು ಕೂಡ ನಾವು ನಿಮ್ಮ ಜೊತೆಲಿ ಇರ್ತೀವಲ್ಲ, ಅದಕ್ಕೆ ನಿಮಗೆ ರಿಜಿಸ್ಟ್ರೇಷನ್ ಮಾಡಿಸಿ ಮತ್ತು ನಿಮ್ಮ ಹೆಸರಿಗೆ ಖಾತೆ ಆಗೋರು ಕೂಡ ನಮ್ಮ ಜವಾಬ್ದಾರಿ, ನಾವು ಜೊತೆಲಿರ್ತೀವಿ. ನಿಮಗೆ ಸರ್ವಿಸ್ಗೆ ಮಾಡಿಸ್ಬೇಕಾ ಅಥವಾ ಏನು ಬೇಕು ಖಂಡಿತ ನಾವು ನಿಮ್ಮ ಜೊತೆಲಿರ್ತೇವೆ. ದೆನ್ ಎರಡನೇದೇನೆಂದರೆ, ನೀವು ರಿಜಿಸ್ಟರ್ ಆದಮೇಲೂ ಕೂಡ ನಿಮಗೇನು ಲೋಕಲ್ ಹೆಲ್ಪ್ ಬೇಕಾರೆ ಖಂಡಿತ ಮಾಡ್ಕೊಡೋಣ. ಇದು ಸ್ಟೇಟ್ ಹೈವೇಂದ ಜಸ್ಟ್ 500 ಮೀಟರ್ಸ್ ಇದೆ. ನಾನು ಹೇಳ್ದಂಗೆ ಚಾಮರಾಜನಗರ ಸಿಟಿಯಿಂದ 8 ಕಿಲೋಮೀಟರ್ ಇದೆ. 8 ಕಿಲೋಮೀಟರ್ ಫ್ರಮ್ ಚಾಮರಾಜನಗರ ಸಿಟಿ. ಜಸ್ಟ್ ಒಂದು 24-25 ಕಿಲೋಮೀಟ್ರ್ ಗುಂಡಲ್ಪೇಟು. ಮೈಸೂರಿಂದ 54 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಂದ 160 ಕಿಲೋಮೀಟರ್. ನಾನು ಕೆಂಗೇರಿ ಮೆಟ್ರೋ ಸ್ಟೇಷನಿಂದ ಲೊಕೇಶನ್ ಹಾಕಿದ್ದೀನಿ. ಇದಕ್ಕೆ 160 ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ. ದಯಮಾಡಿ ಡಿಸ್ಟೆನ್ಸ್ ಆಗಲಿ ರೇಟ್ ಆಗಲಿ ದಯವಿಟ್ಟು ಗಮನಿಸಿ. ವಿಡಿಯೋನ ಆದಷ್ಟು ಪೂರ್ತಿ ನೋಡಿ. ಯಾವುದೇ ನಾನು ವೀಡಿಯೋ ಹಾಕಿದ್ರೆ ಪೂರ್ತಿ ನೋಡಿ. ಎಂಟೈರ್ ಲ್ಯಾಂಡನ್ನು ತೋರಿಸ್ಕೊಡೋಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ದಯಮಾಡಿ ಪೂರ್ತಿ ವಿಡಿಯೋ ನೋಡಿ. ಉಳಿದ ಏನೇ ಡೀಟೇಲ್ಸ್ ಬೇಕಾದ್ರೂ ಕಾಲ್ ಮಾಡಿ. ವಿಡಿಯೋನ ಪೂರ್ತಿ ನೋಡಿದ್ರೆ ದಿಢೀರಂತ ಕಾಲ್ ಮಾಡಿಬಿಟ್ಟು ಏನು ಡೀಟೇಲ್ಸ್ ಹಾಕಿದ್ರೆ ಅದನ್ನೇ ಮತ್ತೆ ಕೇಳೋಕ್ಕೆ ಹೋಗ್ಬೇಡಿ ದಯವಿಟ್ಟು. ಹೇಳ್ಬಾರ್ದು ಅನ್ನೋದೇನಿಲ್ಲ, ನಮಗೂ ಗೊಂದಲ ಆಗುತ್ತೆ. ದಯಮಾಡಿ ವಿಡಿಯೋನ ಪೂರ್ತಿ ನೋಡಿ. ತಾಳ್ಮೆಯಿಂದ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ವಿಡಿಯೋನ ದಯವಿಟ್ಟು ಪೂರ್ತಿ ನೋಡಿ. ನೀವು ನೋಡ್ತಾ ಇರ್ಬೋದು, ಎಂಟೈರ್ ಲ್ಯಾಂಡೆಲ್ಲ ತೋರಿಸ್ಕೊಡ್ತಾಯಿದ್ದೀನಿ ಸರ್. ಒಂದು ಕಡೆಯಿಂದ ತೋರಿಸ್ಕೊಡ್ತಾಯಿದ್ದೀನಿ. ನಮ್ಮದೇನಂತಂದರೆ ವೀಡಿಯೋ ಮಾಡಿದ್ರೆ ಕ್ಲಿಯರಾಗಿ ಪ್ರತಿಯೊಂದು ಕೂಡ ತೋರಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ. ಕಾರಣ ಏನಂದರೆ, ಬ್ಯಾಂಗ್ಳೂರಿಂದ ಬರ್ತೀರಾ, ತುಂಬ ದೂರದಿಂದ ಬರ್ತೀರಾ, ನಿಮಗೆ ಯಾವುದೇ ರೀತಿಯ ಮಿಸ್ಗೈಡ್ ಆಗಬಾರ್ದು.
ಜಮೀನು ಹೇಗಿದೆ ಅಂತ ನಿಮಗೆ ಇವಾಗಲೇ ಕ್ಲಿಯರಾಗಿ ವಿಡಿಯೋ ನೋಡ್ತಾನೆ ಗೊತ್ತಾಗ್ಬಿಡ್ಬೇಕು. ಆ ರೀತಿ ತೋರಿಸ್ತಾ ಇದ್ದೀನಿ ನಿಮಗೆ. ತುಂಬಾ ಚೆನ್ನಾಗಿದೆ ತೋಟ. ರೇಟ್ ಸ್ವಲ್ಪ ನಿಮಗೆ ಬಡ್ಜೆಟ್ ಯೋಚನೆ ಮಾಡಿ ಓಕೆ ಆಯಿತು ಅಂದರೆ ಓನರ್ ಹತ್ರ ಕೂರಿಸ್ಕೊಡ್ತೀನಿ. 1.5 ಕೋಟಿ ಹೇಳ್ತಿರೋದು 2 ಎಕರೆ 30 ಗುಂಟೆಗೆ. ನಿಮಗೆ ದುಬಾರಿ ಅನ್ನಿಸ್ತಾ ಇರ್ಬೋದು, ಬಟ್ ಏನು ಮಾಡೋಕ್ಕಾಗಲ್ಲ. ಮಾರ್ಕೆಟ್ ರೇಟು ಆಲ್ಮೋಸ್ಟು ಅಕ್ಕಪಕ್ಕದಲ್ಲ ಈಗೆಲ್ಲ ಎಕರೆಗೆಲ್ಲ 25-30 ಲ್ಯಾಕ್ಸ್ ಆಗ್ಬಿಟ್ಟಿದೆ ಪರ್ ಎಕರು ಇಂಟೀರಿಯರ್ಗೆ. ಹೈವೇಗಂತೂ 50-60 ಲಕ್ಷ ಎಕರೆ ಹಿಂಗಿದೆ. ಅವ್ರು ಹೇಳ್ತಿರೋದು ಅಂತಂದರೆ ನಾನು ಡೆವಲಪ್ ಮಾಡಿದ್ದೀನಿ, ಬೋರ್ ಇದೆ, ಮನೆ ಮಾಡಿದ್ದೀನಿ, ಆರಾಮಾಗಿ ಬಂದು ಸ್ಟೇ ಮಾಡ್ಬೋದು, ಅದಕ್ಕೋಸ್ಕರ ಈ ರೇಟು ಅಂತ ಹೇಳ್ತಾಯಿದ್ದಾರೆ. ಇಂಟ್ರೆಸ್ಟ್ ಇರೋರು ದಯಮಾಡಿ ಸ್ಕ್ರೀನ್ ಮೇಲೆ ಬರುವಂಥ ನಂಬರಿಗೆ ಕರೆ ಮಾಡಿ. ಇನ್ನು ಯಾವುದೇ ಬೇರೆ ಜಮೀನು ಬಗ್ಗೆ ಮಾಹಿತಿ ಬೇಕಾದರೂ ದಯಮಾಡಿ ವಾಟ್ಸಪ್ ಮಾಡಿ. ಮತ್ತು ನಾವು ಹಾಕಿರೋ ವೀಡಿಯೋನ ಕ್ಲಿಯರಾಗಿ ಪೂರ್ತಿ ನೋಡಿ. ಪ್ರತಿಯೊಂದು ಲ್ಯಾಂಡು ಅಷ್ಟೇ, ನಾನು 2 ಎಕರೆ ಹಾಕಿದ್ದೀನಿ, 3 ಎಕರೆ, 1 ಎಕರೆ, 20 ಗುಂಟೆ ಇವೆಲ್ಲ ಹಾಕಿದ್ದೀನಿ. ಅದನ್ನು ದಯಮಾಡಿ ವೀಡಿಯೋ ಪೂರ್ತಿ ನೋಡಿ. ಪ್ರತಿಯೊಂದು ಡೀಟೇಲ್ಸು ಡಿಸ್ಟೆನ್ಸ್ ಆಗಲಿ ಪ್ರತಿಯೊಂದಲ್ಲೇ ಅಲ್ಲೇ ಹಾಕಿರ್ತೀನಿ. ಕೆಲವು ಜನ ಅದೆಲ್ಲ ನೋಡಿದರೂ ಕೂಡ ಮತ್ತೆ ಫೋನ್ ಮಾಡಿ ಅದೆಷ್ಟಾಗುತ್ತೆ, ಇದೆಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂತ ಕೇಳ್ತಾರೆ. ದಯಮಾಡಿ ವೀಡಿಯೋ ನೋಡಿ. ವೀಡಿಯೋ ನೋಡಿದ್ರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಅನ್ಯತಾ ಭಾವಿಸೋಕೆ ಕೆಲವೊಬ್ಬರು ಬೇಕು ತಿಳ್ಕೊಳಕ್ಕೋಸ್ಕರ ಕೆಲವೊಬ್ಬರು ಏಜೆಂಟ್ಗಳಿರ್ಬೋದು ಅಥವಾ ಬೇರೆಯವ್ರು ಯಾರೋ ಬ್ರೋಕರ್ಗಳಿರ್ಬೋದು, ಇವರೆಲ್ಲ ಯಾವ ಊರು ಎತ್ತ ಅಂತೆಲ್ಲ ಕೇಳ್ತಾರೆ, ಕ್ರಾಶ್ ಕ್ವೆಶ್ಚನ್ ಮಾಡ್ತಾರೆ. ಅದಕ್ಕೆ ನಮಗೆ ಬಯ್ಯರ್ ಯಾರು, ರಿಯಲ್ ಬಯ್ಯರ್ ಯಾರು, ಬ್ರೋಕರ್ಸ್ಗಳು ಯಾರು, ಏಜೆಂಟ್ಗಳು ಯಾರು, ಅಥವಾ ಸುಮ್ಮನೆ ತಿಳ್ಕೊಳಕ್ಕೆ ಫೇಕ್ ಕಾಲರ್ ಯಾರು ಅಂತಲೂ, ಫೇಕ್ ಬಯ್ಯರ್ಸ್ ಯಾರು ಅಂತಲೂ ಗೊತ್ತಾಗಲ್ಲ. ಆದ್ದರಿಂದ ದಯಮಾಡಿ ಊರುಗಳು ಕೇಳಿದಾಗ ಸ್ವಲ್ಪ ನಮಗೆ ಇವರು ಯಾರೋ ತಿಳ್ಕೊಳ್ಳೋಕ್ಕೋಸ್ಕರ ಕೇಳ್ತಾ ಇದ್ದಾರೇನೋ ಅಂತ ಅನಿಸುತ್ತೆ. ದಯಮಾಡಿ ರಿಯಲ್ ಬಯ್ಯರ್ಸ್ ಯಾರಿದ್ದೀರಾ ನೇರವಾಗಿ ಬನ್ನಿ, ಪ್ರತಿಯೊಂದು ಲ್ಯಾಂಡು ತೋರಿಸ್ಕೊಡ್ತೀನಿ. ದಯಮಾಡಿ ತಪ್ಪು ತಿಳ್ಕೊಳಕ್ಕೆ ಹೋಗಬೇಡಿ. ನಾನು ಅಂತಲ್ಲ, ಎನಿವನ್ ಏಜೆಂಟ್ ಆಗಲಿ, ಒಬ್ಬರು ಏಜೆಂಟ್ ಹಿಡ್ಕೊಂಡು ನೀವು ನಮಗೆ ಈ ರೀತಿ ಲ್ಯಾಂಡ್ ಬೇಕು ಮಾಡಿಕೊಡಿ ಅಂತ ಖಂಡಿತ ಕೇಳಿ, ಖಂಡಿತ ಮಾಡಿಕೊಡ್ತಾರೆ ಅವರು. ಅದು ಬಿಟ್ಟು ಈಗ ಸುಮ್ಮನೆ ಸುತ್ತಾಡ್ತಾನೆ ಇದ್ದರೆ ಸುಮ್ಮನೆ ನೀವು ಸುತ್ತಾಡ್ತಾ ಇರಬೇಕಾಗುತ್ತೆ ಹೊರತು ನೀವು ಲ್ಯಾಂಡ್ ಪರ್ಚೇಸ್ ಮಾಡೋಕ್ಕೆ ಆಗಲ್ಲ. ಅದು ಬಿಟ್ಟು ಒಂದು ಸಾರಿ ನೇರವಾಗಿ ಒಬ್ಬರು ಇಟ್ಕೊಂಡು ನಮಗೆ ಇಷ್ಟು ಎಕರೆ ಬೇಕಪ್ಪ, ಈ ರೀತಿ ಒಂದೊಳ್ಳೆ ಲ್ಯಾಂಡ್ ಮಾಡಿಕೊಡಿ ಅಂತ ನೀವು ಕೇಳ್ಕೊಳ್ಳಿ. ಖಂಡಿತ ಒಂದೊಳ್ಳೆ ಲ್ಯಾಂಡು ನಿಮ್ಮದಾಗುತ್ತೆ. ಕೆಲವು ಜನ ಇದ್ದಾರೆ ನಮ್ಮ ಹತ್ರನೂ ಬರೋದು, ಇನ್ನೊಬ್ರ ಹತ್ರನೂ ಹೋಗೋದು, ಮತ್ತು ಇನ್ನೊಬ್ರ ಹತ್ರನೂ ಹೋಗೋದು. ನಮ್ಮ ಇಲ್ಲಿ ಲೋಕಲ್ ಎಷ್ಟು ಜನ ಏಜೆಂಟ್ಗಳಿದ್ದಾರೆ ಎಲ್ಲರ ಹತ್ರನೂ ಸುತ್ತಾಡ್ತಾರೆ, ಬಟ್ ಜಮೀನು ಮಾತ್ರ ತಗೊಳ್ಳೋದಲ್ಲ. ಅದ್ರ ಬದಲು ಸುಮ್ಮನೆ ಯಾಕೆ ನಿಮ್ಮ ಸಮಯನೂ ವ್ಯರ್ಥ ಮಾಡ್ಕೊತಾರೆ, ಪಾಪ ಅವ್ರ ಸಮಯನೂ ವ್ಯರ್ಥ ಮಾಡ್ಕೊತಾರೆ. ದಯವಿಟ್ಟು ರಿಕ್ವೆಸ್ಟ್ ಏನಂತಂದರೆ ಯಾರಾದರೂ ಒಬ್ಬೊಂದೊಳ್ಳೆ ಏಜೆಂಟ್ಗಳು ಇಟ್ಕೊಂಡು ಲ್ಯಾಂಡ್ ಮಾಡ್ಕೊಳ್ಳಿ ಸರ್. ದಯವಿಟ್ಟು ನಿಮ್ಮ ಸಮಯನೂ ಉಳಿಯುತ್ತೆ, ಎಲ್ಲ ಆಗುತ್ತೆ. ನೋಡ್ತಾ ಇದ್ರಲ್ಲ, ಜಮೀನು ತೋರಿಸೋದಲ್ದೇ ಎಕ್ಸ್ಟ್ರಾ ಸ್ವಲ್ಪ ವಿಚಾರಗಳು ಮಾತಾಡ್ತೀನಿ. ದಯವಿಟ್ಟು ಕ್ಷಮಿಸಿ. ನಾನು ನಮ್ಮಲ್ಲಿರೋ ಅಂಥ ಒಂದು ಮನಸ್ಸಿನ ಮಾತುಗಳು ಮಾತ್ರ ಹೇಳ್ಕೊಬೋದು. ಅದು ಬಿಟ್ಟು ಅನ್ಯತಾಗಿ ಭಾವಿಸೋಕೆ ಹೋಗ್ಬೇಡಿ, ಎನ್ನುವ ತಪ್ಪಾಗಿ ತಿಳ್ಕೊಳಕ್ಕೆ ಹೋಗ್ಬೇಡಿ. ನೋಡ್ತಾ ಇದ್ರಲ್ಲ ನೀರು ಹೆಂಗೆ ಸ್ಪ್ರಿಂಕ್ಲರಲ್ಲಿ ಫ್ಲೋ ಆಗಿ ಓಡಾಡೋ ಜಾಗದಲ್ಲೇ ನೀರು ತುಂಬಿದೆ ಅಂದರೆ ನೀರು ಒಳ್ಳೆ ನೀರಿದೆ, ತುಂಬಾ ಚೆನ್ನಾಗಿದೆ ನೀರು. ಮತ್ತು ಮನೆಯನ್ನು ತೋರಿಸ್ಕೊಡ್ತೀನಿ ಬನ್ನಿ ಹೇಗಿದೆ ಅಂತ. ಆರಾಮಾಗಿ ಒಂದು ಫ್ಯಾಮಿಲಿ ವಾಸ ಮಾಡ್ಬೋದು. ಸೀಟ್ ಮನೆ ಫ್ಯಾನೆಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ. ವಾಶ್ ಬೇಸಿನ್ ಇರ್ಬೋದು, ಒಂದು ರೂಮ್ಸ್ ಇರ್ಬೋದು, ಅಡುಗೆ ಮನೆ ಇರ್ಬೋದು, ಒಂದು ಟಾಯ್ಲೆಟ್ ರೂಮು ಮತ್ತು ಉಳ್ಕೊಳಕ್ಕೆ ರೂಮ್ ಎಲ್ಲರೂ ಮಾಡಿದ್ದಾರೆ ಚೆನ್ನಾಗಿ. 24 hours ಕರೆಂಟ್ ಪವರ್ ಸಪ್ಲೈ ಇದೆ ಇದರಲ್ಲಿ. ಇದೊಂದು ರೂಮು ಎಕ್ಸ್ಟ್ರಾ ಒಂದು ಬೆಡ್ಡೆಲ್ಲ ಹಾಕಿ ಒಂದು ರೂಮ್ ಮಾಡಿದ್ದಾರೆ. ರೂಮಲ್ಲೂ ಕೂಡ ಫ್ಯಾನೆಲ್ಲ ಇಟ್ಟು ಒಂದು ಸ್ವಲ್ಪ ಪರವಾಗಿಲ್ಲ, ಆರಾಮಾಗಿ ಒಂದು ಫ್ಯಾಮಿಲಿ ವಾಸ ಮಾಡಬೇಕು ಆ ರೀತಿ ಮಾಡಿದ್ದಾರೆ. ನೋಡಿ, ಇದು ಕಿಚನ್ನು ಕೂಡ ಸಿಸ್ಟಮೆಟಿಕ್ ಮಾಡಿದರೆ ಕಿಚನ್ನು ಕೂಡ. ಆದರೆ ದಯಮಾಡಿ ಗಮನಿಸಿ, ಇಲ್ಲಿರೋಂಥ ಫರ್ನಿಚರೆಲ್ಲ ಅವರು ವಾಪಸ್ ತಗೊಂಡೋಗ್ತಾರೆ. ಮನೆ ಮಾತ್ರ ಬಿಡ್ತಾರೆ ಹೊರತು ಫರ್ನಿಚರೆಲ್ಲ ಅವ್ರು ತಗೊಂಡೋಗ್ತಾರೆ. ನೋಡಿ, ವೆಸ್ಟರ್ನ್ ಟಾಯ್ಲೆಟ್ ಮಾಡಿ, ಟಾಯ್ಲೆಟು ಅದು ನೀಟಾಗಿ ಒಂದೊಳ್ಳೆ ರೀತಿ ಮೇಂಟೈನ್ ಮಾಡಿದ್ದಾರೆ. ನೋಡಿ, ಇಷ್ಟ ಆಯಿತು ಅಂದರೆ ದಯಮಾಡಿ ಸ್ಕ್ರೀನ್ ಮೇಲೆ ಬರುವಂಥ ನಂಬರಿಗೆ ಕರೆ ಮಾಡಿ. ಇದು ಕಾರ್ ಶೆಡ್ಡು ಅಥವಾ ಸ್ಟೋರ್ ರೂಮು ಕೂಡ ಬಳಸ್ಕೋಬೋದು. ಒಂದೊಳ್ಳೆ ಡೆವಲಪ್ಡ್ ಲ್ಯಾಂಡ್ ಬೇಕು ಅನ್ನೋರಿಗೆ ಸೂಕ್ತವಾಗಿದೆ ಈ ಜಮೀನು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ, ಧನ್ಯವಾದಗಳು.